ಈ ಸರ್ಕಾರ ಏನ್ ಮಾಡ್ತಾರೆ? ಎಣ್ಣೆ ರೇಟ್ ಜಾಸ್ತಿ ಮಾಡ್ದ, ಅಡುಗೆ ರೇಟ್ ಜಾಸ್ತಿ ಮಾಡ್ದ, ಎಲ್ಲ ರೇಟ್ ಜಾಸ್ತಿ ಮಾಡ್ದ, ಮತ್ತೆ ಬಸ್ ಹತ್ತಕಾಯ್ತಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ. ಈಗ ನಾವು ಉಳಿಸ್ಮಕ್ಳೇ ಬಸ್ ಹತ್ತಾ ಇಲ್ಲ. ಈಗ ನಾವು ಉಳಿಸ್ಮಕ್ಳೇ 1 ಲಕ್ಷ ರೂಪಾಯಿ ಕಡೆ ತಗೊಂಡಿದ್ದ ನನ್ನ ಮಕ್ಕಳಿಗೆ, ಇಬ್ಬರು ಮಕ್ಕಳಿಗೆ ಇವ್ರ ಯೋಗ್ಯತೆಗೆ 10 ಬಸ್ ಬಿಟ್ಟು 5 ಬಸ್ ಬಿಡ್ತಾವ್ರೆ ಇವರು. ಹಳ್ಳಿ ಕಡೆ ಮಕ್ಕಳೇ ಬಿದ್ದೋಗ್ತಾವ್ರೆ ಅಲ್ಲಿ. ಮತ್ತೆ 2,000 ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಏನಾಗ್ತದೆ ದುಡ್ಡು ಅಲ್ವಾ? ಇವ್ರು ರೇಷನ್ ಟೈಮ್ಗೆ ದುಡ್ಡು ತಳ್ಬಿಡೋದು, ಕೈ ಕೊಡಕ್ಕಾಗಲ್ವಲ್ಲ. ಇವ್ರ ಯೋಗ್ಯತೆ ಕೈ ಕೊಟ್ಟರೆ ತಗೊಳಕತ್ತಾರೆ ಐಟಿಗೆ, ಈಗ ಅಕೌಂಟ್ಗೆ ಹಾಕ್ಬಿಡೋದು, ಅಕೌಂಟ್ಗೆ ಹಾಕ್ಬಿಟ್ರೆ ಮುಗಿತಲ್ಲ. ದುಡ್ಡು ಎಸ್ಕೊಂಡು ಲಕ್ಕ 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 ಜಿಗಿ ಜಗಂತ ಇದು ಮಾಡ್ಬಿಡೋದು ಇವರು. ಹೆಂಗಸು ಕೊಟ್ಟು ಪುಡಿ ಕೊಟ್ರ ಧರ್ಮಸ್ಥಳಕ್ಕೆ ಹೋಗೋ, ಶೃಂಗೇರಿಗೆ ಹೋಗೋ, ವರ್ಣಕ್ಕೆ ಹೋಗೋ, ಅಲ್ಗೋಗೋ, ಗಂಡಸಿಗೆ 200 ಕೊಟ್ಬಿಟ್ಟು ಎಣ್ಣೆ ಹೊಡ್ಕೊಂಡು ಮನೆಗೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹೋಯ್ತು ಗಂಡಸ ಹೇಳ್ಬಿಟ್ಟು ಎಣ್ಣೆ ಹೊಡ್ಕೊತಾರೆ, ಮನೆಗೆ ಕತ್ತಾರೆ. ಜಾಲಿ ಜಾಲಿ ಜಿಂಗಿಲ ಜಿಂಗಿಲ ಅಂತ ಹೋಯ್ತಾರೆ ಇವರು. ಮನೆ IPL ಹೋದ್ರಲ್ಲಪ್ಪ, ಜಿಂಗಿಲ ಅಂತ ಕ್ಯೂ ನಿಂತ್ಕೊಂಡವ್ರು ಎಲ್ಲರೂ. ಯಾಕೆ ಬೇಕೋ ಕ್ಯೂ? ಅಲ್ಲ ಮನೆ ಮರದಿಲ್ಲ ಇವ್ರಿಗೆ. ಈ ತರ ಜನ್ಮ ಬೇಕಾ ಇವ್ರಿಗೆ? ಈ ತರ ರಾಜಕೀಯ ಜನ್ಮ ಬೇಕಾ ಇವ್ರಿಗೆ? ಪಾಕಿಸ್ತಾನ ಇಲ್ಲಿ ಆಟ ಆಡ್ಸ್ಕೊಂಡು ಗುಂಬ್ತಾರೆ. ಓಜಿದ ಅಂದ್ರೆ ಪೈಸಾ ಗುಂಬಿಡೋದು ನಮ್ಮ ಇಂಡಿಯಾದವ್ರಿಗೆ. ಸುಗಮೆ ಹೇಳ್ತಾರೆ ಟೋಪಿ ಹಾಕೊಂಡು ಅಲ್ಲಲ್ಲ ಕಿಲ್ಲ ಅನ್ಕೊಂಡು ಬಿರಿಯಾನಿ ತಿನ್ನಕ್ ಹೋಗ್ತಾರೆ. ನಾಚಿಕೆ ಇವ್ರಿಗೆಲ್ಲ ಬಿರಿಯಾನಿ ತಿನ್ನಕ್ಕೆ ನಾಚಿಕೆ ಇಲ್ವಾ? ಟೋಪಿ ಹಾಕೊಂಡು ಮನೇಲಿ ಹಾಕಿ ಕೂತ್ಕೊಳ್ಳಿ ಬಿಡು, ಮನೇಲಿ ಟೋಪಿ ಹಾಕೊಂಡು ಚೆಂಡಿ ಅಂಡರ್ವೇರ್ ಹಾಕಿ ಬಿಡು, ಮನೇಲಿ ಕುತ್ಕೊಂಡಿವ್ರು. ನಮ್ದು ರೈತ ಮಗರೇ, ನಾನು ಮಂಡ್ಯದನ್ನು ಅಪ್ಪು ಮುಟ್ಟು ಮಾತ್ರ ಮಂಡ್ಯ ನಮ್ದು ಕುಮಾರಣ್ಣ ಬಂದ್ರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆದರೆ ರೈತರಿಗೆ ತುಂಬ ಹೆಲ್ಪ್ ಆಗುತ್ತೆ, 100% ಹೆಲ್ಪ್ ಆಗುತ್ತೆ. ಯಾಕೆ ಗೊತ್ತಾ? ಕುಮಾರಣ್ಣ 2004ನೇ ಇಸ್ವಿಲಿ 7 ಲಕ್ಷ ರೂಪಾಯಿ ಮನ್ನಾ ಮಾಡಿದ, ಬ್ಯಾಂಕ್ ಲೋನು ಮನ್ನಾ ಮಾಡಿದ, ಒಡವೆ ಇಟ್ಟಿದ್ದ, ಮನ್ನಾ ಮಾಡಿದ. ಅಂದರೆ ಮಿನಿಮಮ್ 7 ಲಕ್ಷ ರೂಪಾಯಿ ಗಂಟ ಮನ್ನಾ ಮಾಡಿದ. ಯಾಕಂದ್ರೆ ರೈತರು ಏನು ಗೊತ್ತಾ, ಒಡವೆ ತಾಲಿ ಕೆಲ ಅಡೆ ಇಟ್ಟಿದ್ದಾರೆ ಮನೆಗಳಲ್ಲಿ, ಮನ್ನಾ ಮಾಡಿದೆ. ಯಾಕೆ ಗೊತ್ತಾ? ಕಟ್ಟಿರೋ ತಾಲಿ ಒಡವೆ ಇಟ್ಬಿಟ್ಟು ಮನ್ನಾ ಮಾಡಿದ್ದೇನೆ ಕುಮಾರಸ್ವಾಮಿ. ಯಾಕೆ ಗೊತ್ತಾ? ಒಡವೆ ರೈತರಿಗೋಸ್ಕರ ಅವನು ಮನ್ನಾ ಮಾಡ್ದ. ಈ ಸರ್ಕಾರ ಏನು ಮಾಡ್ತದೆ? ಈ ಸರ್ಕಾರ ಏನು ಮಾಡ್ತದೆ? ಅಲ್ಲ, ಎಣ್ಣೆ ರೇಟ್ ಜಾಸ್ತಿ ಮಾಡ್ದ, ಅಡುಗೆ ರೇಟ್ ಜಾಸ್ತಿ ಮಾಡ್ದ, ಎಲ್ಲ ರೇಟ್ ಜಾಸ್ತಿ ಮಾಡ್ದ, ಮತ್ತು ಬಸ್ ಹತ್ತಕಾಯ್ತಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ. ಈಗ ಅರ್ಥ ಆಯ್ತಾ? ಈಗ ಬಸ್ ಹತ್ತಕ್ಕಾಗಲ್ಲ. ಈಗ ಮಕ್ಕಳುಗಳು ಬಸ್ ಹತ್ತಕಾಯ್ತಲ್ಲ. ಈಗ ನಾವು ಉಳಿಸ್ಮಕ್ಳೇ ಬಸ್ ಹತ್ತಾ ಇಲ್ಲ. ಈಗ ನಾವು ಉಳಿಸ್ಮಕ್ಳೇ 1 ಲಕ್ಷ ರೂಪಾಯಿ ಗಾಡಿ ತಗೊಂಡಿದ್ದು ನನ್ನ ಮಕ್ಕಳಿಗೆ, ನಾನು ಇಬ್ಬರಿಗೂ ನನ್ನ ಮಕ್ಕಳಿಗೆ. ಚಿಕ್ಕ ಮಕ್ಕಳೇ ಹತ್ತಿ ಬ್ಯಾಲಿ ಕೈಗೆ ಬಿದ್ದೈತವ್ರೆ ಅಲ್ವಾ? 10 ಬಸ್ ಬಿಡೋತ್ತಾಗೆ 5 ಬಸ್ ಬಿಡ್ತಾವ್ರೆ ಇವರು. ಇವ್ರ ಯೋಗ್ಯತೆಗೆ 10 ಬಸ್ ಬಿಡೋ 5 ಬಸ್ ಬಿಡ್ತಾವ್ರೆ ಇವರು. ಕರೆಕ್ಟೇ ಬಸ್, ಹಳ್ಳಿ ಕಡೆ ಬಸ್ ಕರೆಕ್ಟೇ ಬರ್ತಾ ಇಲ್ಲ. 10 ಗಂಟೆ ಬರೋ ಬಸ್ಸು 11 ಗಂಟೆ ಬಸ್ ಬರ್ತಾ ಇದೆ. ಇವರು ಏನು ಮಾಡ್ತಾರೆ ಇವರು? ಹಳ್ಳಿ ಕಡೆ ಮಕ್ಕಳೇ ಬಿದ್ದೋಗ್ತಾವ್ರೆ ಅಲ್ಲಿ. ಅರ್ಥ ಆಯ್ತಾ? ಮತ್ತೆ 2,000 ರೂಪಾಯಿ ದುಡ್ಡು ಹಾಕ್ತೀವಿ ಅಂತ ಏನಾಗ್ತದೆ ದುಡ್ಡು? 6 ತಿಂಗಳಿಗೆ 3 ತಿಂಗಳು ಆಗ್ತಾರೆ. ಎಲೆಕ್ಷನ್ ಟೈಮಲ್ಲಿ ದುಡ್ಡು ಹಾಕ್ತಾರೆ. ಎಲೆಕ್ಷನ್ ಟೈಮಲ್ಲಿ ಈಗ ದಾವಣಗೆರೆಯಲ್ಲಿ ಮನೆ ಬಾಗಲಕೋಟೆ ಎಲೆಕ್ಷನ್ ಆಯಿತು, ದುಡ್ಡು ಹಾಕ್ರೆ ಮನೆ ಕಮ್ಮಿಟ್ ಆಗಿದೆ ಅಲ್ವಾ? ಇವ್ರು ಎಲೆಕ್ಷನ್ ಟೈಮ್ಗೆ ದುಡ್ಡು ತಳ್ಬಿಡೋದು. ಕೈ ಕೊಡೋಕ್ಕಾಗಲ್ವಲ್ಲ ಇವ್ರು. ಹೋಗೈತೆ ಕೈ ಕೊಟ್ಟರೆ ತಗೊಳಕತ್ತಾರೆ ಐಟಿಗೆ, ಈಗ ಅಕೌಂಟ್ಗೆ ಹಾಕ್ಬಿಡೋದು, ಅಕೌಂಟ್ಗೆ ಹಾಕ್ಬಿಟ್ರೆ ಮುಗಿತಲ್ಲ. ದುಡ್ಡು ಎಸ್ಕೊಂಡು ಲಕ್ಕ 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 ಜಿಗಿ ಜಗಂತ ಇದು ಮಾಡ್ಬಿಡೋದು ಇವರು ಅಲ್ವಾ? ಅದಕ್ಕೋಸ್ಕರ ನಮ್ಮ ಕುಮಾರಣ್ಣ ಬಂದರೆ ರೈತರಿಗೆ ಹೆಲ್ಪ್ ಆಗುತ್ತೆ. ನಾವು ರೈತರ ಮಗನೇ, ನಮ್ಮದು ಮಂಡ್ಯ, ನಮ್ದು ರೈತರ ಮಗನೇ, ನಾನು ಮಂಡ್ಯದನ್ನು ಅಪ್ಪು ಮುಟ್ಟು ಮಾತ್ರ ಮಂಡ್ಯ ನಮ್ಮದು ಕುಮಾರಣ್ಣ ಬಂದರೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಮತ್ತು ಏನಂತ ರೈಟೆಲ್ಲ ಜಾಸ್ತಿ ಮಾಡಿವ್ರು, ರೈಟೆಲ್ಲ ಜಾಸ್ತಿ ಮಾಡೋರೆ, GST ಜಾಸ್ತಿ ಮಾಡೋರು ಎಲ್ಲ ಇವರೆಲ್ಲ. ಏನು ಈ ಥರ ಮಾಡಿದ್ರೆ ಜನ ಹೆಂಗೆ ಬದುಕ್ತಾರೆ? ಇಲ್ಲೇ ಏನು ಗೊತ್ತಾ, ಬಿಸಿಲಲ್ಲಿ ಈಗ ಬಿಸಿಲೆಲ್ಲ ಒಣಗ್ತಾವ್ರು, ಇವತ್ತೆಲ್ಲ ಒಣಗ್ತಾ ಇರಲಿಲ್ಲ ಅಲ್ವಂತಲ್ವಾ? ಕೆಲಸ ಬಿಟ್ಟು ಕಾರ್ಯ ಬಿಡ್ಬೋದು. ಯಾಕೆ ಗೊತ್ತಾ? ಕುಮಾರಣ್ಣ ಬೇಕು ಅಂತ ಬಂದಿರೋದು ಎಲ್ಲರೂ. ಕುಮಾರಣ್ಣ ಬೇಕು, ಅವ್ರು ಸಾವಿರ ಸಂಪಾದನೆ ಮಾಡಿ, ಅವ್ನು 2,000 ಸಂಪಾದನೆ ಮಾಡ್ತಾರೆ. ನಾನು ಸಂಪಾದನೆ, ನನ್ನ ಮೊಬೈಲ್ ಅಂಗಡಿ ನಂದು, ನಾನು ಕ್ಲೋಸ್ ಮಾಡಿ ಬಂದೀನಿ ಇವತ್ತು. ಯಾಕೆ ಗೊತ್ತಾ? ನಮ್ದು ಇಲ್ಲೇ ಪಕ್ಕ ಏರಿಯಾ ಮಾರ್ತಂಗ್ರೆ ಇರೋದು, ಸೊಳ್ಳೆ ಮಾರ್ತಂಗ್ರೆ ನಂದು ಇರೋದು. ನಾನು 10,000 ಸಂಪಾದನೆ ಮಾಡ್ತಾಯಿದ್ದೀನಿ, ಇವತ್ತು ಕ್ಲೋಸ್ ಮಾಡಿ ಅಂಗಡಿ ಬಂದಿದ್ದೀನಿ ನಾನು. ಯಾಕೆ ಹೇಳೋ? ನಮ್ಮ ಕುಮಾರಣ್ಣ ಬೇಕು ನನಗೆ. ನಾನು ತುಂಬ ಏನು ಗೊತ್ತಾ, ತುಂಬ ಅವನು ಬಡವ್ರಿಗೋಸ್ಕರ ಹೆಲ್ಪ್ ಮಾಡ್ತಾನೆ ನನಗೆ, ಅದಕ್ಕೋಸ್ಕರ ಬಂದಿದ್ದೀನಿ. ಏನು ಗೊತ್ತಾ? ಎಷ್ಟು ಬಂದರೆ ನಮ್ಮ ಕುಮಾರಸ್ವಾಮಿ ಅವರೇ ರೈತರಿಗೆಲ್ಲ ಒಳ್ಳೇದಾಗುತ್ತೆ. ಈ ಬಸ್ಸು ಫ್ರೀ ಬೇಡ, ಹೆಂಗ್ಸಕ್ಕೂ ಬೇಡ. ಹೆಂಗಸು ಕೊಟ್ಟು ಫ್ರೀ ಕೊಟ್ರೆ ಧರ್ಮಸ್ಥಳಕ್ಕೆ ಹೋಗೋ, ಶೃಂಗೇರಿಗೆ ಹೋಗೋ, ವರ್ಣಕ್ಕೆ ಹೋಗೋ, ಅಲ್ಗೋಗೋ, ಗಂಡಸಿಗೆ 200 ಕೊಟ್ಬಿಟ್ಟು ಎಣ್ಣೆ ಹೊಡ್ಕೊಂಡು ಮನೆಗೆ ಅಂತ ಹೇಳ್ಬಿಡ್ತಾರೆ. ಅಲ್ಲಿ ಹೋಯ್ತು ಗಂಡಸ ಹೇಳ್ಬಿಟ್ಟು ಎಣ್ಣೆ ಹೊಡ್ಕೊತಾರೆ, ಮನೆಗೆ ಕತ್ತಾರೆ. ಜಾಲಿ ಜಾಲಿ ಜಿಂಗಿಲ ಅಂತ ಹೋಯ್ತಾರೆ. ಏನು ಗೊತ್ತಾ? ಕೆಲವು ಜನ ಏನು ಮಾಡ್ತಾರ, ಒಳ್ಳೆಯವರು ಅವ್ರೆ ಕೆಟ್ಟವ್ರೆ ಹೆಂಗಸುಗಳು. ಕೆಲವು ಜನ ಒಳ್ಳೆಯವ್ರಿಗೆ ಯೂಸ್ ಮಾಡ್ಕೊತಾರೆ, ಕೆಟ್ಟ ಏನು ಮಾಡ್ತಾರೆ ಗೊತ್ತಾ? ಕೆಟ್ಟವ್ರಿಗೆ ಯೂಸ್ ಆಗುತ್ತೆ ಇದು. ಗಂಡಸಿಗೆ ಹೆಲ್ಪ್ ಇಲ್ಲ, ಸೀಟ್ ಸಿಗ್ತಾ ಇಲ್ಲ ನಮಗೆ, ಗಂಡಸಿಗೆ ಸೀಟ್ ಸಿಗ್ತಾ ಇಲ್ಲ. ಮತ್ತೆ ಪ್ರೆಗ್ನೆಂಟ್ಗಳು 60 ವರ್ಷ ಮೇಲ್ಪಟ್ಟವ್ರಿಗೆ ಬಸ್ ಹತ್ತಕ್ಕಾಯ್ತಲ್ಲ. ಯಾಕೆ ಗೊತ್ತಾ? ಪ್ರೆಗ್ನೆಂಟು. ಈಗ ನನ್ನ ಹೆಂಡತಿಯಲ್ಲಿ, ಯಾರ ಹೆಂಡತಿಯಲ್ಲಿ, ನಿಮ್ಮ ಹೆಂಡತಿಯಲ್ಲಿ, ಇವ್ರ ಹೆಂಡತಿಯಲ್ಲಿ ಬಸ್ ಹತ್ತಕ್ಕಾಯ್ತಲ್ಲ. ವಯಸ್ಸರು ಬಸ್ ಹತ್ತಕ್ಕಾಯ್ತಲ್ಲ. ಯಾಕೆ ಗೊತ್ತಾ? ಅಮ್ಮಕ್ಬಿಡ್ತಾರೆ. ಅಮ್ಮಕ್ಬಿಟ್ಟು ಏನು ಮಾಡ್ತಾರೆ? ಪಲಾಮ ಆಗುತ್ತೆ. ಹಾಸ್ಪಿಟ್ಲಿಗೆ ಹೋಗ್ಬೇಕು, ಖರ್ಚು ಜಾಸ್ತಿ ಆಗುತ್ತೆ. ನಾರ್ಮಲ್ ಡೆಲಿವರಿ ಆಯ್ತಲ್ಲ, ಸೀಸನಿಗೆ ಮಾಡ್ತಾ ಇರೋದು. ಬಸ್ಸೇ ಫ್ರೀಯೇ ಬೇಡ ನಮಗೆ, ನಮ್ಮ ಜನಕ್ಕೆ. ಗೊತ್ತಾ? ದುಡ್ಡು ಕೊಟ್ಟೋಗಿ. ಈಗ ಎಜುಕೇಷನ್ದು ಕೆಲವು ಸ್ಕೂಲ್ಗಳೆಲ್ಲ ಬಿದ್ದೋವೆ, ಸ್ಕೂಲ್ಗಳೇ ಬಿದ್ದೋಗ್ಬಿಟ್ಟು ಎಲ್ಲ ಮುರಿದೋವೆ. ಸ್ಕೂಲ್ಗಳಿಗೆ ಜ್ಞಾನ ಇಲ್ಲ. ಇವರು ಮನೆ IPLಗೆ ಹೋದ್ರಲ್ಲಪ್ಪ, ಜಿಂಗಿಲ್ಲ ಅಂತ ಕ್ಯೂ ನಿಂತ್ಕೊಂಡವ್ರು ಎಲ್ಲರೂ. ಯಾಕೆ ಬೇಕೋ ಕ್ಯೂ? ಅಲ್ಲ, ಮನೆ ಮರಿದಿಲ್ವಕ್ಕೆಲ್ಲ ಕಾಂಗ್ರೆಸ್ಸರು ಹೋಗ್ಬಿಟ್ಟು ಎಲ್ಲ ಯಾವ ಪಕ್ಷ ಅಂತ ಎಲ್ಲ ಪಕ್ಷ ನಿಂತ್ಕೊಂಡವ್ರಲ್ಲಿ ಮನೆ ಮರಿದಿಲ್ಲ ಇವ್ರಿಗೆಲ್ಲ.
ಮನೆ ಮರ್ದಿಲ್ವ ಇವ್ರಿಗೆ ಜೂನ್ಗೆ IPLಗೆ ಕ್ಯೂ ನಿಂತ್ಕೊಂಡವ್ರೆ. ಅದೇ IPL ಕ್ಯೂ ನಿಂತ್ಕೊಂಡವ್ರಲ್ವಾ, ಹೋಗ್ಬಿಟ್ಟು ಬಡವ್ರ ಬಗ್ಗೆ ಸ್ಕೂಲ್ ಎಲ್ಲ ಮುರಿದೋಗ್ಬಿಡ್ತಾವೆಲ್ಲ, ಹಳ್ಳಿ ಕಡೆ ಮುರಿದೋಗ ಸ್ಕೂಲ್ಗಳೆಲ್ಲ ಮಾಡಲಿ ಬಿಟ್ಟು ರಿಪೇರಿ ಮಾಡಲಿ ಅಲ್ವಾ. IPL ಒಳಗೆ ಅಷ್ಟು ಹುಮ್ಮಸ್ಸಿದ್ರೆ ಇವ್ರು ಮನೆ ಹಾಕ್ಸ್ ನೋಡ್ಲಿ ಬಿಟ್ಟು ಹೋಮ್ ಟ್ಯಾಕ್ಸ್ ನೋಡ್ಲಿ ಅಲ್ವಾ. ಈ ಥರ ಜನ್ಮ ಬೇಕಾ ಇವ್ರಿಗೆ? ಈ ಥರ ರಾಜಕೀಯ ಜನ್ಮ ಬೇಕಾ ಇವ್ರಿಗೆ? ಅದು ಜನ್ಮ ಬೇಕಾ? ಅಲ್ಲ, ಅವ್ರಿಗೆ ಅವ್ರ ಮನಸ್ಸು ಬರಬೇಕು. ನಾನು ಕ್ಯೂ ನಿಂತ್ಕೊಂಡ್ರೆ 4 ಜನ ನೋಡ್ತಾರೆ, ಟಿ ವಿಲಿ ನೋಡ್ತಾರೆ, ನನಗೆ ಇದು ಬೇಡ, ನಮ್ಗೆ ಈ ಥರ ಹೋಗೋದು ಬೇಡ, PAಗಳು ನಿಲ್ಸೋರಲ್ಲಿ ಅಲ್ವಾ, ನಮ್ಗೆ IPL ಬೇಡ. 4 ಜನ ನೋಡ್ರೆ ಮನೆ ಇದು ನಡೀತಾ ಇದೆ ಅಲ್ವಾ, ಇದು ನಡೀತಾ ಇದೆ. LPG ಗ್ಯಾಸ್ ಇಲ್ಲ, ಸಿಲಿಂಡರ್ಗಳಿಲ್ಲ, ಸಿಲಿಂಡರ್ಗಳಿಲ್ಲ ಮನೆಗೆ, ಸಿಲಿಂಡರ್ಗಳು LPG ಗ್ಯಾಸ್ ಇಲ್ಲ. CNG ಸಿಗ್ತಾ ಇದೆ, ಓಕೆ, LPG ಗ್ಯಾಸ್ ಇಲ್ಲ. ಆಡೋದ್ರ ಪಾಪ ಇಲ್ಲ, ಆಡೋದ್ರು ರೋಡಲ್ಲಿ ನಿಂತ್ಕೊ ಪಾಪ ಕ್ಯೂ ನಿಂತ್ಕೊತಾರೆ ಆಡೋದ್ರು ಅಲ್ವಾ. ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾರೆ ಪಾಪ, ಅವ್ರ ಜೀವನ ಏನಾಗಬೇಕು? ಅದ್ರ ಬಗ್ಗೆ ಯೋಚನೆ ಮಾಡಂದ್ರೆ ಇವ್ರು ಜಿಂಗಿಲ ಅಂದ್ಬಿಟ್ಟು ಅಲ್ಲಿ ಮಜಾ ಮಾಡೋಕ್ಕೆ IPL ಮ್ಯಾಚ್ ನೋಡಕ್ಕೆ ಹೋಗೋರು ಇವರು. IPL ಮ್ಯಾಚ್ ನೋಡೋಕ್ಕೆ ಇವ್ರು ಮಾರೇ ಮಾಡಿದ್ದೀವಿ ಇವ್ರಿಗೆಲ್ಲ. ಎಲ್ರಿಗೂ ಮಾರ್ಗದರ್ಶನ ಮಾಡ್ತಾರೆ. ಎಲ್ಲಗೆ ನಮಗೆ ನಿಖಿಲ್ ಕುಮಾರಸ್ವಾಮಿ ಬೇಕು. ಯಾಕೆ ನಮ್ಗೆ ಅವರಿದ್ರೆ ನಮ್ಮ ರೈತರಿಗೆ ಹೆಲ್ಪ್ ಆಗುತ್ತೆ. ನಮ್ಮ ಬೆಂಗಳೂರು ಜನಕ್ಕಲ್ಲ, ರೈತರ ಮಕ್ಕಳೇ ನಾವು ಬೆಂಗಳೂರು ಇರೋದು, ಬೇರೆ ಇಲ್ಲ. ರೈತರ ಮಕ್ಕಳೆಲ್ಲ ಬೆಂಗಳೂರು 100% ಇರೋದು ನಾವು ಎಲ್ಲರೂ. ನಾವು ಬೆಂಗಳೂರಲ್ಲಿ ಯಾರಿದ್ರೆ ಹಳ್ಳಿ ಮಕ್ಕಳೇ ಇಲ್ಲ ಬೆಂಗಳೂರಲ್ಲಿ ಇರೋದು ನಾವೆಲ್ಲ. ನಾವೇನೋ ಇದೆಲ್ಲ ಶ್ರೀಮಂತರಲ್ಲ, ನಾವು ಹಳ್ಳಿಯರೇ ಇರೋದು ಅಲ್ವಾ. ಎಷ್ಟು ಕುಮಾರಸ್ವಾಮಿ ಬರಬೇಕು, ಈ ಸರ್ಕಾರ ಕಿತ್ತೊಗಿಬೇಕು. ನಮಗೆ ಎಷ್ಟು JDS ಬರಬೇಕು, BJP ಮಿನ್ಗಲಾಗಿ ಬರಬೇಕು. ನಮ್ಗೆ ಆಶ್ಚರ್ಯ. ನಮ್ಗೆ ಗೊತ್ತಾ, ಮೋದಿಜಿ ಅಲ್ಲಿರಬೇಕು, ಕೇಂದ್ರ ಇರಬೇಕು. ಮೋದಿ ಇದ್ರೆ ಪಾಕಿಸ್ತಾನ ಇಲ್ಲಿ ಆಟಗಾಸ್ಕೊಂಡು ಗುಂಬ್ತಾರೆ. ಮೋದಿ ಅಂದರೆ ಇಷ್ಟೆಲ್ಲ ಪೈಸಂದ್ರು ಗುಂಬಿಡೋರು ನಮ್ಮ ಇಂಡಿಯಾದವ್ರಿಗೆ. ಕೊಸಿದ ಮೇಲೆ ಹೇಳ್ತಾರೆ ಟೋಪಿ ಹಾಕೊಂಡು ಅಲ್ಲಲ್ಲ ಕಿಲ್ಲ ಅಂದ್ಕೊಂಡು ಬಿರಿಯಾನಿ ತಿನ್ನಕ್ಕೆ ಹೋಗ್ತಾರೆ. ನಾಚಿಕೆ ಇವ್ರಿಗೆಲ್ಲ ಬಿರಿಯಾನಿ ತಿನ್ನಕ್ಕೆ ನಾಚಿಕೆ ಇಲ್ವಾ? ಬಿರಿಯಾನಿ ತಿಂತ ನಾಚಿಕೆ ಇವ್ರಿಗೆ, ಮನಸ್ಸಿಗೆ ನಾಚಿಕೆ ಇವ್ರಿಗೆಲ್ಲ. ಟೋಪಿ ಹಾಕೊಂಡು ಮನೇಲಿ ಹಾಕಿ ಕೂತ್ಕೊಳ್ಳಿ ಬಿಡು, ಮನೇಲಿ ಟೋಪಿ ಹಾಕೊಂಡು ಚಡ್ಡಿ ಅಂಡರ್ವೇರ್ ಹಾಕೊಳ್ಳಿ ಬಿಡು, ಮನೇಲಿ ಕೂತ್ಕೊಂಡಿವ್ರು. ಮೇನು ಸಂದೇಶ ಕೊಡ್ಬೇಕಂದ್ರೆ ರೈತರಿಗೆ ಏನು ಗೊತ್ತಾ, ಮೇನು ನಮ್ಮ ಜನಕ್ಕೆ ಒಳ್ಳೇದಾಗಬೇಕು ಅಷ್ಟೇ. ಇವರು ಟೋಪಿ ಹಾಕೊಂಡ್ಬಿಟ್ಟು ಬಿರಿಯಾನಿ ತಿನ್ನಕ್ಕೆ ಹೋಗ್ಬಿಡೋದು. ಅದೇ ನಮ್ಮ ಕುಮ್ಮಣ್ಣ ಇದ್ರು ಹಿಂದೆ, ಇವಾಗ ಹಂಗಲ್ಲ, ಈಗ ಚೇಂಜ್ ಆಗಿದ್ದಾರೆ. ಈಗ ನಮಗೆ ನೆಕ್ಸ್ಟ್ ಕುಮ್ಮಣ್ಣ ಬೇಕು ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.